ನಮಸ್ತೆ, ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಪೂರಕ ಪಾಠ 4 ಉರಿದ ಬದುಕು. ಕವಿ ಹೆಸರು ಶಾಂತರಸ. ಬನ್ನಿ ಇವತ್ತಿನ ವಿಡಿಯೋ ಮಾಡದೆ ಶುರು ಮಾಡೋಣ. ಇಲ್ಲಿ ಮೊದಲನೇದಾಗಿ ಕೃತಿಕಾರರ ಪರಿಚಯ ಇದೆ, ಹಾಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಆ ವಿಭಾಗವಿದೆ. ಪೂರಕ ಪಾಠ 4 ಉರಿದ ಬದುಕು. ಕೃತಿಕಾರರ ಪರಿಚಯ. ಹೆಸರು ಶಾಂತರಸ, ಹಾಗೆ ಇವರ ಜನನ 1974. ಜನ್ಮಸ್ಥಳ ರಾಯಚೂರು ಹತ್ತಿರದ ಹೆಂಬೇರಾಳಿ. ಇವರ ವೃತ್ತಿ ಶಿಕ್ಷಕರು, ಪ್ರಾಂಶುಪಾಲರು, ಕಥೆಗಾರ, ಕವಿ, ಸಂಶೋಧಕ, ನಾಟಕಕಾರ, ಅನುವಾದಕ, ಸಂಪತ್ಕಾರರಾಗಿದ್ದರು. ಕೃತಿಗಳು: ಉರಿದ ಬದುಕು, ಸತ್ಯಸ್ನೇಹ, ಸಂಜು ನೆರೆವಾಲು, ಬಹುರೂಪ, ಬೆನ್ನ ಕಿಂದಿನ ಬೆಳಕು, ಕಲ್ಯಾಣ ದೀಪ. ಇದಿಷ್ಟು ಅವರ ಕೃತಿಗಳು. ಹಾಗೆ ಪ್ರಶಸ್ತಿಗಳು ನೋಡೋದಾದರೆ ಗುಲ್ಬರ್ಗ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಲಾಗಿದೆ. ಇದಿಷ್ಟು ಅವರ ಪ್ರಶಸ್ತಿ. ಹಾಗೆ 2005ರಲ್ಲಿ ಬೀದರ್ನಲ್ಲಿ ನಡೆದ 72ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಒಂದು ವಾಕ್ಯಗಳಲ್ಲಿ ಉತ್ತರಿಸಿ ಆ ವಿಭಾಗ ಅಭ್ಯಾಸದಲ್ಲಿ. ಮೊದಲನೇ ಪ್ರಶ್ನೆ: ಅರ್ಧ ಬಾಗಿಲು ತೆಗೆದು ಅನ್ನವ್ವ ತಿಪ್ಪಣ್ಣನಿಗೆ ಏನೆಂದು ಹೇಳಿದಳು? ಉತ್ತರ: ಅರ್ಧ ಬಾಗಿಲು ತೆಗೆದು ಅನ್ನವ್ವ ಅಪ್ಪಣ್ಣನಿಗೆ ಬ್ಯಾಡ ಅಣ್ಣ. ಅರ್ಧ ಬಾಗಿಲು ತೆಗೆದು ಅನ್ನವ್ವ ಅಪ್ಪಣ್ಣನಿಗೆ ಬ್ಯಾಡ ಅಣ್ಣ, ಕಾಲು ಬೂಳ್ತೀನಿ, ಒಳಗ ಬರಬ್ಯಾಡ, ಸುಮ್ಮನೆಲ್ಲ ಸಾವಿನ ಬಾಯಾಗ ತುರುಕ ಬ್ಯಾಡ ಎಂದು ಹೇಳಿದ್ದಾಳೆ. ತಿಮ್ಮಣ್ಣನನ್ನು ಗಪ್ಪನೆ ಬಲವಾಗಿ ಹಿಡಿದುಕೊಂಡವರು ಯಾರು? ತಿಪ್ಪಣ್ಣನನ್ನು ಗಪ್ಪನೆ ಬಲವಾಗಿ ಹಿಡಿದುಕೊಂಡವರು ಶಂಕರಣ್ಣ. ದುರ್ಗಪ್ಪ ಯಾರು? ಉತ್ತರ: ದುರ್ಗಪ್ಪ ಮಾದರಿ ಔದಿಯವನು, ಭಜನೆ ಮತ್ತು ತತ್ವಪದಗಳನ್ನು ಹಾಡುವವನು. 4ನೇ ಪ್ರಶ್ನೆ: ದುರ್ಗಪ್ಪನು ಶಂಕರಣ್ಣನಿಗೆ ಕುಲದ ಬಗೆಗೆ ಹೇಳಿದ ನೀತಿ ಮಾತುಗಳಾವುವು? ಉತ್ತರ: ಜೀವಕ್ಕೆ ಯಾವ ಕುಲನೂ ಇಲ್ಲ, ಗಾಳಿಗೆ ಯಾವ ಕುಲನೂ ಇಲ್ಲ, ನೀರಿಗೆ ಹಾಗೂ ನೆಲಕ್ಕೆ ಕುಲ ಇದೆನಾ ಎಂದು ಪ್ರಶ್ನಿಸಿ ಕುಲ ನಾವು ಮಾಡಿಕೊಂಡಿದ್ದು ಎಂದು ದುರ್ಗಪ್ಪನು ಶಂಕರಣ್ಣನಿಗೆ ಕುಲದ ಬಗೆಗೆ ನೀತಿ ಮಾತುಗಳನ್ನಾಡಿದನು. 5ನೇ ಪ್ರಶ್ನೆ: ದುರ್ಗಪ್ಪನ ಯಾವ ಮಾತುಗಳು ಹೋರಾಟಗಾರರ ಕೈಕಾಲು ಹುಕ್ಕಿನಂಗೆ ಆಗುವಂತೆ ಮಾಡುತ್ತಿದ್ದವು? ಉತ್ತರ: ದೇಶಕ್ಕಾಗಿ ಮಾಡಿದ ಹೋರಾಟದಲ್ಲಿ ಗೆಲುವು ನಮಗೆ ಬದುಕಿದ್ರೆ ಸ್ವತಂತ್ರ ನೋಡೋಣ, ಹೆಂಗಿರ್ತದ ಸತ್ತ ದೇಶಕ್ಕಾಗಿ ಸತ್ತ ಅಂತಾರ, ಅಂತ ಸಾವು ಯಾರಿಗುಂಟು ಯಾರಿಗಿಲ್ಲ, ಅದು ಪುಣ್ಯದ ಕೆಲಸ, ನಮ್ಮ ಮುಂದಿನವರಾದರೂ ಸ್ವತಂತ್ರ ನೋಡ್ತಾರಲ್ಲ ಎಂದ ದುರ್ಗಪ್ಪನ ಮಾತುಗಳು ಹೋರಾಟಗಾರರ ಕೈಕಾಲು ಉಕ್ಕಿನಂಗೆ ಆಗುವಂತೆ ಮಾಡುತ್ತಿದ್ದವು. ಇಲ್ಲಿಗೆ ಉರಿದ ಬದುಕ ಪ್ರಶ್ನೆ ಉತ್ತರಗಳು ಮುಗಿದಿದೆ, ಹಾಗೆ ಕೃತಿಕಾರರ ಪರಿಚಯ ಕೂಡ ಮುಗಿದಿದೆ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಹಾಕೋ ಪ್ರತಿಯೊಂದು ವೀಡಿಯೋಸ್ ಕೂಡ ನೀವು ತಪ್ಪದೆ ನೋಡ್ಬೋದು. ಹಾಗೆ 9ನೇ ತರಗತಿಯ ಗದ್ಯ ಭಾಗದ ಪ್ರಶ್ನೋತ್ತರಗಳು, ಕವಿ ಪರಿಚಯ, ಅಭ್ಯಾಸ, ಹಾಗೆ ಪದ್ಯ ಭಾಗದ ಕೂಡ ಮುಗಿದಿದೆ. ಹಾಗೆ ಪೂರಕ ಪಾಠ ಕೂಡ ಸ್ಟಾರ್ಟ್